ಬಿಸಿಲು ಮಳೆಯ ಲೆಕ್ಕಿಸದೆ ಸೇರಿದ್ದ ಅಪಾರ ಭಕ್ತರ ಜಯಘೋಷಗಳೊಂದಿಗೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶ್ರೀಕಂಠೇಶ್ವರ ಸ್ವಾಮಿ ಗೌತಮ ಪಂಚಮಹಾ ರಥೋತ್ಸವ ಸೋಮವಾರ ಬೆಳಗ್ಗೆ 6:34ಕ್ಕೆ ಅದ್ದೂರಿಯಾಗಿ ನೆರವೇರಿತು. ಶ್ರೀಕಂಠೇಶ್ವರ ಸ್ವಾಮಿಯ 110 ಟನ್ ತೂಕ ಹಾಗೂ 90 ಅಡಿ ಎತ್ತರದ ಗೌತಮ ರಥ, ಪಾರ್ವತಿ ಅಮ್ಮನವರು, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ 5 ರಥಗಳು 1.5 ಕಿಲೋಮೀಟರ್ ದೂರದ ರಥಬೀದಿಯಲ್ಲಿ ಸಾಗಿದ್ವು. 5 ರಥಗಳನ್ನು ವಿವಿಧ ಬಣ್ಣದ ವಸ್ತ್ರ, ಬಾವುಟಗಳಿಂದ ಸಿಂಗರಿಸಿ ಸಜ್ಜುಗೊಳಿಸಲಾಗಿತ್ತು. ದೊಡ್ಡ ರಥವನ್ನು ಎಳೆಯಲು 3 ಮೀಟರ್ ಉದ್ದದ 2 ಬೃಹತ್ ಹಗ್ಗಗಳನ್ನು ಹೊತ್ತ ಭಕ್ತರು ಮೈಕಿನಲ್ಲಿ ಬರ್ತಾ ಸೂಚನೆಗಳಿಗೆ ಕಿವಿಯಾಗಿದ್ರೆ, ಹಸಿರು ಬಾವುಟ ಬೀಸಿದ್ರೆ ಬಲ ಹಾಕಿ ಎಳೆಯುತ್ತಾ, ಕೆಂಪು ಬಾವುಟ ಬಂದ್ರೆ ನಿಲ್ಲುತ್ತಾ ಭಕ್ತಿ ಸೇವೆ ಸಲ್ಲಿಸಿದ್ರು. ಬಂದಾನಪ್ಪ ಬಂದಾನೋ, ನಂಜುಂಡಪ್ಪ ಬಂದಾನೋ ಎನ್ನುತ್ತಾ ದೊಡ್ಡ ರಥವನ್ನು ಎಳೆಯುತ್ತಾ ಇದ್ರೆ, ಭಕ್ತ ಸಾಗರ ರಥಕ್ಕೆ ಹಣ್ಣು ಜವನ ಎಸೆದು ನಮಿಸಿತು. ಚಾಮುಂಡೇಶ್ವರಿಗೂ ಜಯಕಾರ ಹಾಕಿದ್ರು. ಇರುವೆಗಳಂತೆ ದೇಗುಲದ ಅಂಗಳವನ್ನು ತುಂಬಿದ್ದ ಜನರು ರಥದ ದಾರಿಯನ್ನೇ ಅನುಸರಿಸಿದ್ರು. ರಥ ಬೀದಿಯಲ್ಲಿ ತೇರಿನ ಹೆಬ್ಬಾವಿನ ಗಾತ್ರದ ಮಿನಿಯನ್ನು ಎಳೆದು ಹರಕೆಯನ್ನು ತೀರಿಸಿದ್ರು.